ಕಕ್ಕೂರಿನಲ್ಲಿ ಸಂಭ್ರಮದ ಪ್ರತಿಭಾ ಕಾರಂಜಿ. ಮಕ್ಕಳ ಕೌಶಲ್ಯಕ್ಕೆ ಸಿಗಲಿ ವೇದಿಕೆ. ಬಿಇಒ ಗಂಗಾಧರ್ ಅಣ್ಣಿಗೇರಿ. ಮುಂಡರಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಸಂಪನ್ಮೂಲ ಕೇಂದ್ರದ ವತಿಯಿಂದ ಗ್ರಾಮೀಣ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಸ್ಪರ್ಧೆಯನ್ನು ಕಕ್ಕೂರು ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅತ್ಯಂತ ಸಂಭ್ರಮದಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಮುಂಡರಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಗಂಗಾಧರ್ ಅಣ್ಣಿಗೇರಿ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಂಕಗಳು ಮುಖ್ಯವಲ್ಲ, ಮಕ್ಕಳಲ್ಲಿ ಅಡಗಿರುವ ವಿಶೇಷ ಕೌಶಲ್ಯಗಳನ್ನು ಗುರುತಿಸಿ ಬೆಳೆಸಬೇಕಾಗಿದೆ. ಇಂತಹ ಕೌಶಲ್ಯಗಳ ಮೂಲಕವೇ ಭವಿಷ್ಯದಲ್ಲಿ ಮಕ್ಕಳು ತಮಗೆ ಇಷ್ಟವಾದ ವೃತ್ತಿಯನ್ನು ಆರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಪಠ್ಯೇತರ ಚಟುವಟಿಕೆಗಳ ಮಹತ್ವ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಿಆರ್ಪಿ ಐಎಸ್ ಮುಲ್ಲಾ ಅವರು, ಮಕ್ಕಳ ಕಲಿಕೆ ಕೇವಲ ಪಠ್ಯಪುಸ್ತಕಗಳಿಗೆ ಸೀಮಿತವಾಗಬಾರದು. ಪಠ್ಯೇತರ ಚಟುವಟಿಕೆಗಳ ಮೂಲಕ ಮಕ್ಕಳಲ್ಲಿ ಕ್ರಿಯಾಶೀಲತೆ ಮೂಡಿಸುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಗಣ್ಯರ ಉಪಸ್ಥಿತಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರಮುಖರಾದ ಯಲ್ಲಪ್ಪ ಹಂದ್ರಾಳ್, ಹೇಮಗಿರೀಶ್ ಹಾವಿನಾಳ್ ಹಾಗೂ ಕುಮಾರಸ್ವಾಮಿ ಹಿರೇಮಠ್ ಅವರು ಕನ್ನಡ ಭಾಷೆಯ ಉಳಿವು ಮತ್ತು ಸರ್ಕಾರಿ ಶಾಲೆಗಳಲ್ಲಿನ ಗುಣಮಟ್ಟದ ಕಲಿಕೆಯ ಕುರಿತು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಮಾರ್ಗದರ್ಶನ ನೀಡಿದರು. ಈ ಸಂದರ್ಭದಲ್ಲಿ ಕಕ್ಕೂರು ಗ್ರಾಮದ ಗಣ್ಯರು, ಶಿಕ್ಷಕ ವೃಂದ ಹಾಗೂ ನೂರಾರು ವಿದ್ಯಾರ್ಥಿಗಳು ಹಾಜರಿದ್ದು ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷರಾದ ಚಂದ್ರಶೇಖರ್ ಕೊಂಚಿಗೆರೆ, ಸದಸ್ಯರಾದ ವಸಂತಗೌಡ ಪಾಟೀಲ್, ಗ್ರಾಮದ ಪ್ರಮುಖರಾದ ಅಂಬವ್ವ ಕಟ್ಟಿಮನಿ, ಶೇಖಪ್ಪ ಪೂಜಾರ್, ಚಂದ್ರಪ್ಪ ಮೊರನಾಳ್, ಈಶಪ್ಪ ಮಲ್ಲಶೆಟ್ಟಿ, ಪರಮೇಶ್ ನಾಯಕ್, ಜಿನ್ನಪ್ಪ ಜಾಲಪ್ಪನವರ್ ಮುಂತಾದ ಮುಖಂಡರು ಉಪಸ್ಥಿತರಿದ್ದರು. ಹಲವಾರು ಚಟುವಟಿಕೆಗಳು ಇರ್ತಾವೆ. ಕ್ಲೇ ಮಾಡಲಿಂಗ್ ಅಲ್ಲಿನೊಳಗೆ ಮಾಡ್ತಾ ಇರ್ತಾರ, ಚಿತ್ರಕಲೆ ಒಳಗೆ ಮಾಡ್ತಾ ಇರ್ತಾರ. ಇಂಥ ಒಂದು ಕಲೆಯೊಳಗೆ ಮಕ್ಕಳಿಗೆ ಯಾವ ಕಲೆಯಲ್ಲಿ ಆಸಕ್ತಿ ಇರುತ್ತದೆ ಆ ಕಲೆಯಲ್ಲಿ ಮುಂದಿನ ಮಗು ತನ್ನ ಒಂದು ಭವಿಷ್ಯವನ್ನು ತಾನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಈ ಒಂದು ಪ್ರತಿಭಾ ಕಾರಂಜಿ ಅನ್ನುವಂಥದ್ದು ಚಟುವಟಿಕೆ ಮುಖ್ಯವಾಗಿರುತ್ತದೆ. ಇದಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಧಿಕಾರಿ ಅಂತ ಗಂಗಾಧರ ಅಣ್ಣಿಗೇರಿ ಸರ್ ಒಂದು ವಾರದಿಂದ ಭಾಳ ಪೇಚಾಡಿದ್ರು. ಯಾಕಂದ್ರೆ ಅವ್ರಿಗೆ ಸಮಯನ ಮೈ ಮೇಲೆ ಆಗಿದ್ದರಿಂದ ಅವ್ರಿಗೆ ಬೇಗ ತಿಳಿಸ್ಲಿಲ್ಲ. ಹೀಗಾಗಿ ಅವರೆಲ್ಲರನ್ನು ನಮ್ಮನ್ನೆಲ್ಲರನ್ನು ಸಭೆ ಕರೆದು ಇಲ್ಲಿ ಸರ ಒಂದೊಂದು ದಿವಸ 4 ಕ್ಲಸ್ಟರ್ ಮಾಡ್ರಂತ ಅವ್ರಿಗೆ ಯಾವುದೇ ದೃಷ್ಟಿಯಿಂದ ರಜೆ ಇವತ್ತು ಕೂಡ 31ನೇ ತಾರೀಕಿಗೆ ಒಂದು 5-6 ಕಡೆಗೂ ಕೂಡ ಕೊಟ್ಟಿದ್ದಾರೆ ಡೇಟ್. ಯಾಕಂದ್ರೆ ಈ ತಾಲೂಕು ಮಟ್ಟ ಮಾಡಿ ಅವ್ರು ಜಿಲ್ಲಾ ಮಟ್ಟಕ್ಕೆ ಕೊಡ್ಬೇಕಾಗಿರ್ತೈತಿ. ಅದಕ್ಕೆ ಈಗ ಎಲ್ಲರೂ ಕೂಡ ಈಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಅಂತೇಳಿ ಭಾವಿಸಾಕತ್ತೇವೆ. ಹಂಗಿಲ್ಲ, ಮಕ್ಕಳಲ್ಲಿ ಇರ್ತಕ್ಕಂಥ ವಿಶೇಷ ಕೌಶಲ್ಯಗಳನ್ನ ಹೊರತೆಗೆದು ಅವರು ಅದರೊಳಗೆ ಸಾಧನೆ ಮಾಡಲಿಕ್ಕೆ ಪ್ರತಿಭಾ ಕಾರಂಜಿಗಳ ವೇದಿಕೆ ಆಗಬೇಕು. ಪ್ರತಿಭಾ ಕಾರಂಜಿಯ ಮೂಲಕ ಮಕ್ಕಳಲ್ಲಿ ಇರ್ತಕ್ಕಂಥ ಕೌಶಲ್ಯಗಳನ್ನು ಒಬ್ಬ ವಿದ್ಯಾರ್ಥಿಗೆ ಒಳ್ಳೆ ರೀತಿಯಿಂದ ಹಾಡು ಹೇಳಕ್ಕೆ ಬರ್ತಿರ್ತೈತಿ, ಒಬ್ಬ ವಿದ್ಯಾರ್ಥಿಗೆ ಒಳ್ಳೆ ರೀತಿಯಿಂದ ಡ್ಯಾನ್ಸ್ ಮಾಡಕ್ಕೆ ಬರ್ತಿರ್ತೈತಿ, ಒಬ್ಬ ವಿದ್ಯಾರ್ಥಿ ಒಳ್ಳೆ ರೀತಿಯಿಂದ ಆಟವನ್ನು ಆಡ್ತಾನೆ. ಎಲ್ಲರೂ ಬೇಕು, ಈ ಸಮಾಜಕ್ಕೆ ಈ ದೇಶಕ್ಕೆ ಎಲ್ಲರೂ ಬೇಕು. ಕಲ್ತಂಥವ್ರು ಎಲ್ಲರೂ ನೌಕರಿ ತಗೊಳಕ್ಕಾಗಲ್ಲ. ಕೇವಲ 6% ಜನರಿಗೆ ಮಾತ್ರ ನೌಕರಿ ತಗೊಳಕ್ಕೆ ಅವಕಾಶ ಐತಿ. ಹಂಗಾರೆ ಇನ್ನುಳಿದವ್ರು ಹೇಗೆ ಬದುಕಬೇಕು, ಸಮಾಜದೊಳಗೆ ಹೇಗೆ ಬದುಕಬೇಕು? ಅವರು ಸಹಿತ ವಿವಿಧ ರಂಗಗಳಲ್ಲಿ ಅವ್ರದ್ದೇ ಆದ ಸಾಧನೆಯನ್ನು ಮಾಡಲಿಕ್ಕೆ ಅವರಲ್ಲಿ ಇರ್ತಕ್ಕಂಥ ಕೌಶಲ್ಯಗಳನ್ನು ನಾವು ಬೆಳೆಸಬೇಕಾಗಿತ್ತು. ಇವತ್ತು ಕೇವಲ ಹಿಂದೆ ನಮ್ಮ ದೇಶದೊಳಗೆ ಏನು ವ್ಯವಸ್ಥೆ ಇತ್ತು, ಆ ವ್ಯವಸ್ಥೆ ಬಡಿಗರ ಮಗ ಬಡಿಗನ ಆಗಬೇಕು, ಕಮ್ಮಾರನ ಮಗ ಕಮ್ಮಾರನ ಆಗಬೇಕು, ಅವರು ವೃತ್ತಿ ವಂಶ ಪಾರಂಪರ್ಯವಾಗಿ ಬಂದಿತ್ತು. ಆದರೆ ಇವತ್ತು ಸ್ಪರ್ಧಾತ್ಮಕ ಯುಗದೊಳಗೆ ಕೌಶಲ್ಯಗಳ ಮೂಲಕ ಇವತ್ತು ತಮ್ಮದೇ ಆದ ವೃತ್ತಿಯನ್ನು ಎಲ್ಲರೂ ಆರಿಸ್ಕೊಳ್ಳಿಕ್ಕೆ ಅವಕಾಶಗಳದಾವು. ಇವತ್ತು ನೋಡ್ರಿ, ಅಡಿಗೆ ಮಾಡೋದು ಬರೀ ಹೆಣ್ಮಕ್ಳ ಕೆಲಸ ಆಗಿತ್ತು. ಯಾರು ಒಳ್ಳೆ ರೀತಿಯಿಂದ ಅಡಿಗೆ ಮಾಡ್ತಾರೆ ಅವ್ರಿಗೆ ಶಪ್ ಅಂತ ಕರೀತಾರೆ. ಒಳ್ಳೆ ಅಡಿಗೆ ಮಾಡ್ರೆ ಲಕ್ಷಾಂಗಟ್ಟಲೆ ಸಂಬಳವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಐತಿ ಇವತ್ತು. ಅಂದ್ರೆ ಕೌಶಲ್ಯಗಳು ಯಾರು ಸೊತ್ತಲ್ಲ, ಎಲ್ಲ ಮಕ್ಕಳಲ್ಲಿ ಕೌಶಲ್ಯಗಳಿರ್ತವೆ. ಆ ಕೌಶಲ್ಯಗಳನ್ನು ಹೊರಗೆ ತೆಗೆದಾಗ ಅವರು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಸಾಧ್ಯತೆ ಐತಿ. ಬಹುಶಃ ಈಗಿನ ವಿದ್ಯಾರ್ಥಿಗಳು ಬಹಳಷ್ಟು ಪುಣ್ಯ ಮಾಡಿರಿ. ಯಾವ ಗುಡಿಸಲದಲ್ಲಿ ಹುಟ್ಟಿ ಯಾವ ಅರಮನೆಯನ್ನು ಸೇರುತ್ತೋ ಯಾರು ಬಲ್ಲ. ಅದಕ್ಕೋಸ್ಕರ ನಾವು ನನ್ನ ಮುಂದಿರ್ತಕ್ಕಂಥ, ನನ್ನ ವರ್ಗಕೋಣೆಯಲ್ಲಿರ್ತಕ್ಕಂಥ, ನನ್ನ ಶಾಲೆಯಲ್ಲಿರ್ತಕ್ಕಂಥ ಪ್ರತಿ ಮಗುವಿನಲ್ಲಿ ಒಂದಿಲ್ಲ ಒಂದು ಕಲೆ ಇರ್ತದೆ. ಆ ಕಲೆಯನ್ನು ಒಂದಿಷ್ಟು ತರಬೇತಿಗೊಳಿಸಿ ಅದಕ್ಕೆ ಫಿನಿಶಿಂಗ್ ಟಚ್ ಕೊಟ್ಟು
ಅದಕ್ಕೆ ವೇದಿಕೆ ಕೊಟ್ಟಾಗ ಆ ಕಲೆ ಅರಳುತ್ತದೆ. ಒಂದು ಮನೆಯ ಮೊಗ್ಗಾದಂತಹ ಒಂದು ಮಗು ನಾಡಿನ ಬೆಳಕಾಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ಈ ಪ್ರತಿಭಾ ಕಾರಂಜಿಗಳು ವೇದಿಕೆ ಆಗ್ತದೆ. ಈಗಾಗಲೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೋಟ್ ಮಾಡಿದ್ದಕ್ಕಾಗಿ ನಾನು ಒಂದೆರಡು ಈ ವೇದಿಕೆಗೆ ಒಂದೆರಡು ವಿಷಯಗಳನ್ನು ಹಂಚ್ಕೋತೀನಿ. ಗಿಚ್ಗಿಲಿಗಿಲಿ ಪ್ರಥಮ ಸೀಸನ್ನ ವಿನ್ನರ್ ಪ್ರತಿಭಾ ಕಾರಂಜಿಯ ಪ್ರಾಡಕ್ಟ್. 3 ವರ್ಷ ನಮ್ಮ ಕೈಯಲ್ಲಿ ನಾಟಕ ಕಲಿತು ಮುಂದೆ ಗಿಚ್ಗಿಲಿಗಿಲಿ ವಿನ್ನರ್ ಆದ. ಈಗ ದಿನಕ್ಕೆ 4 ರಿಂದ 5 ಸಾವಿರ ರೂಪಾಯಿ ದುಡಿತಾನೆ ನಾವು. ಈಗ ಸಿನಿಮಾ ರಂಗದಲ್ಲಿ ಇದ್ದಾನೆ. ಮತ್ತು ಗಿಲ್ಲಿ ನಟನಂತಹ ಗ್ರಾಮೀಣ ಪ್ರತಿಭೆಗಳು ಕೂಡ ಪ್ರತಿಭಾ ಕಾರಂಜಿಯ ಪ್ರಾಡಕ್ಟ್ ಅವರು. ಇಲ್ಲಿ ಕೂತಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಅವಕಾಶ ಇದೆ. ನಾವು ಸಾಂಸ್ಕೃತಿಕವಾಗಿ ಗಟ್ಟಿತನ ತಂದರೆ ಮಾತ್ರ ನಾಳೆ ಸುಭದ್ರ ನಾಡನ್ನು ಕಟ್ಟಲು ಆಗ್ತದೆ. ಹೊಲಾಸ್ಟಿಕ್ ಡೆವಲಪ್ಮೆಂಟ್ ಅದು. ಈ ಸಮಗ್ರ ಡೆವಲಪ್ಮೆಂಟನ್ನು ಶಿಕ್ಷಣ ಇಲಾಖೆಯ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾವೆ. ಇವ್ರು ಕೇಳಲಿ ಹೇಳ್ತಿದ್ರು, ಅವನಿಗೊಂದು ಕಾರ್ಯಕ್ರಮ ಇರ್ತದೆ, ಅವನ ಸಾಕ್ಷಾತ್ಕಾರಕ್ಕಾಗಿಯೇ ಕಾರ್ಯಕ್ರಮ ಬಂದಿರ್ತದೆ. ಅದಕ್ಕೆ ಎಲ್ಲ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಆಗಬೇಕು. ಆದ ನಂತರ ಯಾರು ಹೈಯೆಸ್ಟ್ ಪರ್ಸೆಂಟೇಜ್ ಐತಿ, ಯಾರು ಶಾಣೆ ಅದಾರ ಅವರು ಹೆಚ್ಚು ಗೌರ್ಮೆಂಟ್ ಹೈಸ್ಕೂಲು, ಕಾಲೇಜು, ಗೌರ್ಮೆಂಟ್ ಶಾಲೆಗಳಿಗೆ ಟೀಚರ್ಸ್ ಆಗಿ ಆಯ್ಕೆ ಆದರು. ಆದ ನಂತರ ಅವರಲ್ಲಿ ಅನೇಕ ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರ್ಬೋದು, ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ವಿಜ್ಞಾನಿಗಳಿರ್ಬೋದು, ಕಲಾವಿದರಿರ್ಬೋದು, ಅನೇಕರು 90% ಗೌರ್ಮೆಂಟ್ ಶಾಲೆಯಲ್ಲಿ, ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಕಲ್ತಾರನ ಉನ್ನತ ಸ್ಥಾನಕ್ಕೆ ಹೋಗ್ಯಾರ. ಇವತ್ತು ನಾವೆಲ್ಲ ಸಾರ್ವಜನಿಕರು, ಜನಪ್ರತಿನಿಧಿಗಳು, ಗ್ರಾಮದಲ್ಲಿರ್ತಕ್ಕಂಥ SDMCರು ಜನರು ನಾವು ಬದಲಾಗಬೇಕು. ನಾವೇನು ಮಾಡ್ತೀವಿ, ಸರ್ಕಾರಿ ಶಾಲೆ ಅಂದ್ರೆ, ಸರ್ಕಾರಿ ಆಸ್ಪತ್ರೆ ಅಂದ್ರೆ, ಸರ್ಕಾರಿ ಬಸ್ ಅಂದ್ರೆ, ಬಸ್ ಸ್ಟ್ಯಾಂಡ್ ಅಂದ್ರೆ ಭಾಳ ಅಲ್ಲಿ ಕಾಳಜಿ ಮಾಡೋದಲ್ಲ. ಪ್ರೈವೇಟ್ ದವಾಖಾನೆ ಅಂದ್ರೆ, ಪ್ರೈವೇಟ್ ಶಾಲೆ ಅಂದ್ರೆ, ಪ್ರೈವೇಟ್ ಗಾಡಿ ಅಂದ್ರೆ ಭಾಳ ಕಾಳಜಿ ಮಾಡ್ತಾರೆ. ಸರ್ಕಾರ ಅನ್ನೋದಕ್ಕೆ ಅಲ್ಲಿ ನಿಷ್ಕಾಳಜಿ ಮಾಡ್ತಾರೆ. ಇವತ್ತು ನೀವೇನು ಪ್ರೈವೇಟ್ ದವಾಖಾನೆಗೆ ಕೊಟ್ಟಷ್ಟು ಸಹಕಾರ, ಪ್ರೈವೇಟ್ ಶಾಲೆಗಳಿಗೆ ಕೊಟ್ಟಷ್ಟು ಸಹಕಾರ ನೀವು ಸರ್ಕಾರಿ ಶಾಲೆಗಳಿಗೆ ಅಲ್ಲಿರ್ತಕ್ಕಂಥವ್ರಿಗೆ ನೀವು ಸಹಕಾರ ಕೊಟ್ರಿ ಅಂದ್ರೆ ಅಲ್ಲಿ ಅದ್ಭುತವಾಗಿ ಕೆಲಸ ಆಕವು. ಅದಕ್ಕೆ ಉದಾಹರಣೆ ಅನೇಕ ಶಾಲೆಗಳದು. ಇವತ್ತು ಕಕ್ಕೂರು ಗ್ರಾಮದವ್ರು ಮತ್ತು ಕಕ್ಕೂರು ತಾಂಡ ಗ್ರಾಮದವ್ರು ನೋಡಿದ್ರೆ ಹೆಮ್ಮೆ ಆಗುತ್ತೆ. ಇವತ್ತು ಸಾಕಷ್ಟು ಊರ ಒಳಗೆ ರಾಜಕೀಯ ಇತರೆ ಕಾರಣಗಳಿಂದ 2-3 ಗುಂಪಾಗಿ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಹೈರಾಣ ಆಗುತ್ತೆ. ಆದರೆ ಕಕ್ಕೂರು ಗ್ರಾಮದಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ, ತಾಂಡ ಇರ್ಬೋದು, ಗ್ರಾಮದಲ್ಲಿ ಯಾವುದೇ ಜಾತಿ ಇಲ್ದಂಗೆ, ಯಾವುದೇ ಪಕ್ಷ ಭೇದ ಇಲ್ದಂಗೆ ಇಡೀ ಊರವ್ರು ಒಕ್ಕಟ್ಟಾಗಿ ಒಂದು ದೇವಸ್ಥಾನದ ಕಾರ್ಯಕ್ರಮ ಇರಲಿ, ಒಂದು ಊರಿನ ಕಾರ್ಯಕ್ರಮ ಇರಲಿ, ಒಂದು ಶಾಲೆಯ ಕಾರ್ಯಕ್ರಮ ಇರಲಿ, ಭಾಳಷ್ಟು ಒಕ್ಕಟ್ಟಾಗಿ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ ಸಣ್ಣ ವಿಷಯ ಅಲ್ಲ. ಯಾಕಂದ್ರೆ ಅದನ್ನ ಬೆಳಕಿಗೆ ತರ್ತಕ್ಕಂಥ ವಿಷಯ, ಇವತ್ತು ಬೆಳಕಿಗೆ ತರೋವಂಥ ಒಂದು ಕೆಲಸವನ್ನ SDMC ಅವರು ಇವತ್ತು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ಯಾಕಂದ್ರೆ ಇವತ್ತು ಸುಮಾರು ಒಂದು 15 ದಿವಸ ಆತವರು ನಾನು ಏನಪ್ಪ ಅಂತಂದ್ರೆ ಪ್ರತಿಯೊಂದು ವಿಷಯವನ್ನು ಅಪ್ಡೇಟ್ ಮಾಡ್ಕೊಂತ ಇವತ್ತು ಭಾಳ ಆಸಕ್ತಿ ವಹಿಸಿ ಅವರ ಮಕ್ಕಳಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ತಾವೆಲ್ಲರೂ ನೋಡ್ರಿ, ಇವತ್ತು ದೊಡ್ಡ ಸ್ಕೂಲ್ ಒಳಗೆ, ಇವತ್ತು ಸಿಟಿ ಅಂತ ಸ್ಕೂಲ್ ಒಳಗೆ ಇಂಥ ಒಂದು ಪ್ರತಿಭೆಗಳನ್ನ ಆಯೋಜನೆ ಮಾಡಲ್ಲ. ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಡ್ರೆಸ್, ಒಂದು ಬಸ್ಸು, ಅವ್ರೊಂದು ಏನು ಸಿಸ್ಟಮೆಟಿಕ್, ಅವ್ರಿಗೆ ಆಟ ಪಾಠ, ರಸಮಂಜರಿ, ಯಾವುದೇ ಸ್ಪರ್ಧಾತ್ಮಕ ಚಟುವಟಿಕೆಗಳನ್ನ ಇವತ್ತು ಅಲ್ಲಿ ಏನಪ್ಪಾ ಅಂದ್ರೆ ಬುಕ್ ಕೊಡೋದು, ಓದಿಸೋದು ಅಷ್ಟ. ಇವತ್ತು ಏನಾದರೂ ಒಂದು ದೊಡ್ಡ ಮಟ್ಟದೊಳಗೆ ಇವತ್ತು ಉನ್ನತ ಹುದ್ದೆಗೆ ಯಾವ್ದಾರ ಮಕ್ಕಳು ಹೋಗ್ತಾರೆ ಅಂದ್ರೆ ಅದು ಹಳ್ಳಿಯಲ್ಲಿ ಇರ್ತಕ್ಕಂಥ ಪ್ರತಿಭೆಗಳು ಇವತ್ತು ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಒಂದೇದು ಈ ಸಮಾಜದೊಳಗೆ ಧೈರ್ಯವಾಗಿ ಮುನ್ನುಗ್ತಕ್ಕಂಥ ಒಂದು ಡೇರಿಂಗ್ ಅಂದ್ರೆ ಈ ಕನ್ನಡ ಶಾಲೆಗಳು ಕಲಿಸ್ತಾವೆ. ಇವತ್ತು ಈ ಗ್ರಾಮೀಣ ಪ್ರತಿಭೆಗಳು ಸನ್ಮಾನವನ್ನು ಸ್ವೀಕರಿಸಿದಂತಹ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಈಗ ಇದೇ ವೇದಿಕೆ